ಹೋಗ್ತಾ ಇದ್ದೀನಿ ಏರ್ಪೋರ್ಟ್ಗೆ ನನ್ನ ಸೂಟ್ ಕೇಸ್ ಎತ್ಕೊಂಬರಕ್ಕೆ. ಡಯಟ್ ಮಾಡೋರು ಪ್ಲೇಟಲ್ಲಿ ಇಡ್ಸ್ಕೊಂಡಿರೋದು ನೋಡಿ, ಎಲ್ಲಿ ನೋಡಿ. ಗುಜರಾತು, ಬಿಹಾರ್, UP ಇಲ್ಲಿ ಇವ್ರು ಶಾಪಿಂಗ್ ಮಾಡ್ತವ್ರೆ, ಅಲ್ಲಿನ ಅಪ್ಪ ಫುಲ್ಲು ಮೀಟಿಂಗ್ ಮಾಡ್ತವ್ರೆ. ಸೊ ನಾವು 3 ಶೇರಿಂಗ್ ಮಾಡಿರೋದಲ್ವ, ಅದಕ್ಕೆ ಇದು ಎಕ್ಸ್ಟ್ರಾ ಬೆಡ್ ತರಿಸಿದ್ದೀವಿ. ನಾನು ಮಲ್ಕೋತೀನಿ ಇವತ್ತು ನೈಟ್ 10 ರೂಪಾಯಿ. ಬ್ಯೂಟೀಸ್ ಆಫ್ ಫಾರ್ಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇದನ್ನು ನೋಡಿದ್ರಿ ಏನು ಸೀನ್ ಆಗಿತ್ತು ಅಂತ. ಲಗೇಜ್ ಎಲ್ಲ ಕಳ್ಕೊಂಡು ಏನೇನೋ ಸೀನ್ ಆಗಿ ಈಗ ನಾವು ರೆಡಿ ಆಗಿದ್ದೀವಿ ಆಚೆ ಹೋಗೋಕ್ಕೆ. ಇವತ್ತು ನಮ್ಮ ಫಸ್ಟ್ ಡೇ ಆಫ್ ಸೂರತ್ ಅಲ್ವಾ. ಸೊ ಅಂದರೆ ಇವತ್ತೇ ರೀಚ್ ಆಗಿರೋದು, ಒಂದು 1 ಅವರ್ ಆಯಿತು. ಕಾಫಿ ಕೊಡಿದ್ವಿ ಫಸ್ಟು, ಮತ್ತು ನೀವು ನೋಡ್ದಂಗೆ ಬೆಡ್ ಫಿಕ್ಸ್ ಮಾಡಿಸ್ಕೊಂಡೆ ನನಗೆ, ಅದು ನಮ್ಮ ಅಪ್ಪ ಅಮ್ಮದು. ಮತ್ತು ಅದು ಬಿಟ್ಟರೆ ಈಗ ಹೊರಡೋದು ಗೈಸ್ ಇಲ್ಲಿಂದ. ನಂದು ಶೂಸು, ಚಪ್ಪಲಿ ಎಲ್ಲ ಅದರಲ್ಲಿದೆ. ಫಾರ್ಮಲ್ ಬಟ್ಟೆ ಹಾಕೊಂಡಿದ್ದೀನಿ, ಫಾರ್ಮಲ್ ಶೂಸು ಇಲ್ಲ. ಈಗಿರೋದು ಇದೊಂದೇ ಒಂದು ಶೂ. ಈ ಶೂ ಇದಕ್ಕೆ ಮ್ಯಾಚ್ ಆಗಲ್ಲ. ದ ಬ್ಲ್ಯಾಕ್ ಶಿಪ್ ಇವರೇ ಮಾಡಿದ್ದು ಫಸ್ಟ್ ಟೈಮ್. ಸೊ ಈಗ ಹೊರಡೋಣ, ಕ್ಯಾಬ್ ಬರ್ತದೆ ಕೆಳಗೆ, ಲೆಟ್ಸ್ ಗೋ. ನಮ್ಮ ಅಮ್ಮ ಇದನ್ನ ತೆಗೆದುಬಿಟ್ಟಿದ್ದಾರೆ. 100 ರೂಪಾಯಿ ಅಂತ ಇದು, 50 ರೂಪಾಯಿ ಪ್ಯಾಕೆಟ್ ಮೇಲೆ ಬರ್ದಿದೆ, 100 ರೂಪಾಯಿ ಅಂತೆ. ಈಗ ಹೋಗ್ತಾ ಇದೀವಿ ಆಚೆ. ಹೆಂಗೆ ನಮ್ಮ ಅಮ್ಮ ನೋಡಿ, ನನ್ನ ಹಣೆ ಬರ ನೋಡಿ. ಫಾರ್ಮಲ್ ಔಟ್ಫಿಟ್ಗೆ ಫ್ಯಾನ್ಸಿ ಶೂಸ್ ಹಾಕೊಂಡಿದ್ದೀವಿ ಗೈಸ್. ನಮ್ಮ ಅಪ್ಪ ಇವತ್ತು ಯಾವ ಕಡೆಯಿಂದ ಎಲ್ಲಿದ್ದಾರೆ ಗೊತ್ತಿಲ್ಲ. ಆಚೆ ಹೋಗಕ್ಕೆ ರೆಡಿ ಆದಿವಿ. ಕಾರ್ಡ್ನ ಒಳಗೆ ಇಟ್ಬಿಟ್ಟಿಲ್ಲ. ಕಾರ್ಡ್ ರಕ್ಕೆ ಲಾಕ್ ಕರ್ದಿಯೇ. ಏನೇನು ಮಾಡೋದಿದೆಯೋ ನಮ್ಮ ಅಪ್ಪ ಇವತ್ತು ನಮಗೆ ಗೈಸ್. ಸೊ ನಮ್ಮ ಕ್ಯಾಬ್ ಬಂದಿದೆ, 2 ಕ್ಯಾಬ್ ಇಲ್ಲಿ ಕೆಳಗೆ ಬಂದಿದೆಯಂತೆ. ಈಗ ಅದನ್ನ ಹತ್ಕೊಂಡು ಓಡೋಣ ಗೈಸ್. ಸೊ ಫೈನಲಿ ಹೊರಟಿದ್ದೀವಿ. ಈಗ ಇಲ್ಲಿ ಯಾವುದೋ ಮಾರ್ಕೆಟ್ ಇದೆಯಂತೆ, ಬಾಂಬೆ ಮಾರ್ಕೆಟ್ ಅಂತ. ನಮ್ಮ ಹೋಟ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರ. ಅಲ್ಲಿ ಫಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮುಂದಿಂದ ಆಮೇಲೆ ನೋಡೋಣ ಗೈಸ್. ಸೊ ಫೈನಲಿ ಕ್ಯಾಬಲ್ಲಿ ನಾವೀಗ ಒಂದು ಮಾರ್ಕೆಟ್ ರೀಚ್ ಆಗಿದ್ದೀವಿ, ಅದೇ ಬಾಂಬೆ ಮಾರ್ಕೆಟ್. ನೋಡೋಣ ಬಂದು ಏನಿದೆ ಅಂತ ಒಳಗೆ ಗೈಸ್. ಸೊ ಫೈನಲಿ ನಾವು ಮಾರ್ಕೆಟಿಗೆ ಬಂದಿದ್ದೀವಿ ಶಾಪಿಂಗಿಗೆ. ನಮ್ಮ ಅಮ್ಮದೇ ಬರೀ ಇಲ್ಲಿರೋದು ಲೇಡೀಸ್ ಐಟಮ್ ಇರೋದು. ಸೊ ಏನು ತೊಗೋತಾರೆ ನೋಡೋಣ ಬನ್ನಿ. ಹೆಂಗೋ ಲಗೇಜ್ ಕಳೆದೋಗಿದೆ, ಅದೇ ಟೆನ್ಷನಲ್ಲಿ ನಮ್ಮ ಓಡಾಡ್ತವ್ರೆ ಪಾಪ. 1-2 ಜೋಡಿ ಬಟ್ಟೆ ತೊಗೊಂಡ್ಬಿಡ್ಲಿ ಇವತ್ತು. ಲೆಟ್ಸ್ ಗೈಸ್. ಸೊ ಇದು ಬರೀ ಕಂಪ್ಲೀಟ್ ಕಾಂಪ್ಲೆಕ್ಸ್ ಥರ ಇದೆ, ಜಯನಗರ್ ಕಾಂಪ್ಲೆಕ್ಸ್ ಥರ. ಇದು ಫುಲ್ಲು ಸ್ಯಾರಿ ಏರಿಯಾ ಅಂತೆ. ಇಲ್ಲಿ ಒಂದೇ ಒಂದು ಶಾಪ್ ಹುಡುಗರ್ದಿರೋದಂತೆ, ಅದು ಎಲ್ಲ ಮುಂದೆ ಅಂತ ಹೇಳಿದ್ದಾರೆ. ಇವ್ರ ಟೆಕ್ನಿಕ್ ನೋಡಿ, ಹಿಂಗೆ ಒಳಗೆಲ್ಲ ಜೋಡಿಸ್ಬಿಟ್ಟು ಈ ನಂಬರ್ಗೆ ಕಾಲ್ ಮಾಡಬೇಕಂತೆ. ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಅವ್ರು ಅವಾಗ ರೆಸ್ಪಾಂಡ್ ಮಾಡ್ತಾರಂತೆ. ಏನೇನು ಮಾರ್ಕೆಟಿಂಗ್ ಮಾಡ್ತಾರೆ, ಒಂದೊಂದು ಊರಲ್ಲಿ ಹೋಗಿ ಒಂದೊಂದು ಕಲಿಯೋದಿರುತ್ತೆ ಗೈಸ್. ಅದಕ್ಕೆ ನಾವು ಊರು ಸುತ್ತಬೇಕು ಗೈಸ್. ನೋಡಿ ಏನು ಸಕಲಾಗಿದೆ ಇದು ಗೈಸ್. ನೋಡಿ ಇದೆಲ್ಲ ಪೇಂಟ್ ಹೊಡಿಯೋದೇ ಬೇಡ, ಪಾನ್ ಪರಕ್ಕೆ ಉಗ್ದುನೇ ಪೇಂಟ್ ಮಾಡ್ಬಿಟ್ಟವ್ರು ನೋಡಿ. ನೋಡಿ ನೋಡಿ ನೋಡಿ. ಹಾಂ, ಗುಜರಾತಲ್ಲೆಲ್ಲ ಜಾಸ್ತಿ ಪಾನ್ ಪರಾಕು. ಗುಜರಾತು, ಬಿಹಾರ್, UP ನೋಡಿ ಯಾವ ರೇಂಜಿಗೆ ಅಲ್ಲಿ ನೋಡಿ ಗೈಸ್. ಸೊ ಫಸ್ಟು ನಮ್ಮ ಅಪ್ಪಗೆ ಅಂತ ಒಂದು ಅಂಗಡಿ ಸಿಕ್ತು, ಅದಕ್ಕೆ ಈಗ ನಮ್ಮ ಅಪ್ಪಗೆ ಏನು ಬೇಕು ನೋಡ್ತಾ ಇದ್ದಾರೆ ಗೈಸ್. ಇಲ್ಲಿ ಕಮ್ಮಿ ಅಂತ ಬಂದಿದ್ದೀವಿ. ನನ್ನ ಮಕ್ಕಳು ಸಾಕಾದಾಗ ಆಗ್ತವ್ರೆ. ಏನಂದರೆ ಒಂದು ಪ್ಯಾಂಟ್ ಒಂದು ಶರ್ಟು 3,500 ಅಂತೆ. ಅದ್ರ ಮೇಲೆ 50% ಡಿಸ್ಕೌಂಟ್ ಕೊಡ್ತಾರಂತೆ. ಡಿಸ್ಕೌಂಟ್ ಮತ್ತು 20% ಎಕ್ಸ್ಟ್ರಾ ಆಗ್ತಾರಂತೆ. ಎಷ್ಟು ಪ್ರೈಸು ಅಂದರೆ 1,500 ರೂಪಾಯಿ ಅಂತೆ ಒಂದು ಪ್ಯಾಂಟ್ ಒಂದು ಶರ್ಟ್ಗೆ. ಸೇಮ್ ಪ್ರೈಸ್, ಬೆಂಗಳೂರಿಗಿಂತ ಜಾಸ್ತಿ. ಅಮ್ಮ ಕಳ್ದೋಗೋರೆ ಅಂತ ಹುಡುಕ್ತಾ ಇದೀವಿ ನೋಡ್ರಿ. ಇಲ್ಲ ಅವ್ರು ನೋಡಿ ಫೋನೇ ಎತ್ತಲ್ಲ ಅಂತಾರೆ. ಎಷ್ಟು ಕಾಲ್ ಮಾಡಿದ್ರೆ ನಮ್ಮ ಅಮ್ಮ ಕಳ್ದೋಗ್ಬಿಟ್ರು, ಒಂದು ಗಾಬರಿ ಆಗ್ಬಿಟ್ವಿ ನಾವು ಗೈಸ್. ನನ್ನ ಮಕ್ಕಳು ಇನ್ನೊಂದು ಶಾಪಿಗೆ ನುಗ್ಗಿದ್ವಿ, ಬಟ್ಟೆ ಅಂಗಡಿಗೆ. ಸಾಕಾತ್ ರೂಢಿದ್ದಾರೆ. ಏನು ತೊಗೊಂಡ್ರೆ ತೊಗೊಳ್ಳಿ, ಬಿಟ್ಟರೆ ಬಿಡ್ರಿ ಅನ್ನೋ ಥರ. ಏನು ಕಮ್ಮಿ ಅಂತ ಹೋದ್ರೆ ಒಂದು ಶರ್ಟ್ಗೆ 500 ರೂಪಾಯಿ. ನಮ್ಮ ಬೆಂಗಳೂರಲ್ಲಿ ಸೇಮ್ ಶರ್ಟ್, ಇಲ್ಲಿ 800 ರೂಪಾಯಿ ಹತ್ತತ್ರ. ಕಮ್ಮಿ ಮಾಡಲ್ವಾ ಅಂದರೆ ಇಲ್ಲ, ಫಿಕ್ಸ್ಡ್. ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಲ್ಲ ಅವನು, ಇಲ್ಲ ಫಿಕ್ಸ್ಡ್. ಮತ್ತೆ ನಾವೇ ವಾಪಸ್ ಸುಮ್ಮನೆ ಇದ್ರು ಅವನು ಸುಮ್ಮನೆ ಇರ್ತಾನೆ, ಏನು ಮಾತಾಡ್ತಾಯಿಲ್ಲ. ಸರಿ ಆಯ್ತಪ್ಪ ಅಂತ ಬಂದ್ವಿ ಗೈಸ್. ಶಾಪಿಂಗ್ ಮಾಡ್ತಾ ನಮ್ಮ ಅಮ್ಮ ಆಗಲೇ ಒಂದು ತೊಗೊಂಡ್ಬಿಟ್ರು. ನಮ್ಮ ಅಮ್ಮ ಎಂಥ ಕಿಲಾಡಿ ಅಂದರೆ, ನಮ್ಮ ಅಪ್ಪ ಬಟ್ಟೆ ಜಾಸ್ತಿ ರೀ, ಬರ್ರಿ ಬೇಡರಿ ಅಂತ ಹೇಳ್ಬಿಟ್ಟು ಅವ್ರ ಬಟ್ಟೆಗೆ ಬಾರ್ಗೇನೆ ಮಾಡಿಲ್ಲ ಗೈಸ್. 3,350ನಾ ತಗೊಳ್ಳಿ, ಇನ್ನು ಕಮ್ಮಿಗೆ ಸಿಗಲ್ಲ ಕಣೋ ಅಂದ್ಬಿಟ್ಟು ಇಸ್ಕೊಂಬಿಟ್ರು. ಈಗ ನಾವು ಅಪ್ಪ ಒಂದು ಬಟ್ಟೆ ತೊಗೊಂಡು ನಾಳೆ ಒಂದು ಶೂಟ್ ಬೇಕು, ನಾಳೆ ಶೂಟಿಗೆ ಬೇಕೇ ಬೇಕು ಬಟ್ಟೆ. ಅದಕ್ಕೆ ಈಗ ಹುಡುಕ್ತಾ ಇದ್ದೀವಿ ಏನು ಕತೆ ಅಂತ ನೋಡಿ ಹೂವನ ಗೈಸ್. ಸೊ ಈ ಮಾರ್ಕೆಟಲ್ಲಂತೂ ಸಖತ್ ರೂಢಿದ್ದಾರೆ ಜನ, ತುಂಬ ರೂಢಾಗಿದ್ದಾರೆ. ಒಂದಷ್ಟು ಜನ ನಗ್ನಗ್ತಾ ಮಾತಾಡ್ತಾರೆ, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಜನ ಅಂತೂ ಬಂದರೆ ಬಾ, ಇಲ್ಲ ಹೋದ್ರೆ ಹೋಗು ಅನ್ನೋ ಥರ ಇದ್ದಾರೆ. ಬಿಕಾಸ್ ಹಂಗಿದ್ರೇ ಅಲ್ವಾ ಜನ ಮೇ ಬಿ ಜಾಸ್ತಿ ಕರೆಕ್ಟ್ ಪ್ರೈಸೇ ಹೇಳ್ತಿದ್ದಾರೆ ಇವರು ಅಂದ್ಕೊಳ್ಳೋದು. ಅದಕ್ಕೆ ನಮ್ಮ ಮತ್ತೆ ಹೋಗ್ತಾರೆ ಇನ್ನೊಂದು ಶಾಪಲ್ಲಿ ಗೈಸ್. ಸೊ ಇದು ಸಖತ್ ಇಷ್ಟ ಆಯ್ತು ನನಗೆ. ನಾನು ಯೂಶಲಾಗಿ ಬಟ್ಟೆ ಇಷ್ಟಪಡಲ್ಲ,
ಬಟ್ ಇಷ್ಟ ಆಯಿತು. ಬಟ್ 3,500 ಹೇಳ್ತವ್ರು ಅದಕ್ಕೆ. ಸಕ್ಕತ್ ಜಾಸ್ತಿ. ನಮ್ಮ ಅಮ್ಮ 2.5 ನಮ್ಮ ಬಾಸ್ನ ಕರ್ಕೊಂಡೆ ನಮ್ಮ ಅಮ್ಮ ಬಾರ್ಗೇನ್ ಮಾಡೋಕ್ಕೆ. ಅವ್ರ ಮಾತೇ ಕೇಳ್ತಲ್ಲ ಅಂಗಡಿಯವರು. ನೋಡಿ ಗೈಸ್, ಈ ಔಟ್ಫಿಟ್ಗೆ ಈ ಶೂಸ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ನನಗೆ ಒಂಥರ ಆಗ್ತೈತೆ ಗೈಸ್. ಫೈನಲಿ ಮತ್ತೆ ಅದೇ ಅಂಗಡಿ ವಾಪಸ್ ಬಂದ್ವಿ. ನಮ್ಮ ಅಪ್ಪ ಅದೇ ಬೇಕು ಅಂದರು. ಈಗ ಅದನ್ನೇ ತಗೋತಾ ಇದ್ದೀವಿ ಗೈಸ್. ಸೊ ಇದೇ ಮ್ಯಾಚ್ ಆಗೋದಂತೆ ನಮ್ಮ ಅಪ್ಪನಿಗೆ ಪ್ಯಾಂಟು. ನೋಡಿ ಅಪ್ಪ ಎಂತ ಕೆಲಸ ಮಾಡ್ತಾರೆ, ಡಬಲ್ ಶಾಪಿಂಗ್ ಮಾಡಿಸ್ತಾರೆ. ನೋಡಿ ಇವ್ರದ್ದೆಲ್ಲ ಐಡಿಯಾಗಳು ನೋಡಿ. 50% ಅಂತ ಹಾಕ್ತಾರೆ, 2 ತೊಗೊಂಡ್ರೆ 55, 60 ಅಂತ ಹಾಕ್ತಾರೆ. ಒಂದೊಂದಕ್ಕೆ 2,000 ಹಾಕಿರ್ತಾರೆ. ಈ ಪ್ಯಾಂಟ್ ಎಲ್ಲಿಯ ಪ್ಯಾಂಟ್ ತೋರಿಸ್ತೀನಿ. ಆ ಪ್ಯಾಂಟ್ಗೆ 2,000 ರೂಪಾಯಿ ಅಂತೆ ಹಾಕಿರೋದು. ಸೊ ಇಲ್ಲಿಂದ ಹೊರಟು ಇನ್ನೊಂದು ಕಡೆಗೆ ಹೋಗ್ತಾ ಇದೀವಿ ಈಗ. ಚಲೋ ಭಯ್ಯ, ಲೆಟ್ಸ್ ಗೋ. ಸೊ ಯಾವುದೋ ಗುಲ್ಶದ್ ಮಾರ್ಕೆಟ್ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ ಏನಿದೆ ಇಲ್ಲಿ ಅಂತ. ಇದು ಫುಲ್ ಲೇಡೀಸ್ದೇ ಅಂತೆ, ಅದಕ್ಕೆ ಚೆಕ್ ಮಾಡೇ ಬಿಡೋಣ ಅಂತ ಬಂದಿದ್ದೀವಿ ಇವತ್ತು ಗೈಸ್. ಸೊ ಇದೆ ಜಾಗ, ಲೆಟ್ ಅಸ್ ಗೋ ಗೈಸ್. ಸೊ ಆಲ್ಮೋಸ್ಟ್ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ಹುಡ್ಕಾಡ್ತವ್ರು ನಮ್ಮ ಅಮ್ಮ ಮೂಲೆ ನುಗ್ಗಿ. ನೋಡಿ ಅಲ್ಲೆಲ್ಲೋ ಹೋಗ್ಬಿಟ್ಟವ್ರು ನೋಡಿ, ಅಲ್ಲಿ ಆ ಮೂಲೆಯಲ್ಲಿ. ಮಾಮ್ ಇಲ್ಲಿ ಇವ್ರು ಶಾಪಿಂಗ್ ಮಾಡ್ತವ್ರೆ, ಅಲ್ಲಿ ನಮ್ಮ ಅಪ್ಪ ಫುಲ್ ಮೀಟಿಂಗ್ ಮಾಡ್ತವ್ರೆ. ಯಾರೋ ಅಂಕಲ್ ಸಿಕ್ಬಿಟ್ಟವ್ರ ಹತ್ರ ಮಾತಾಡ್ಕೊಂಡು. ನಮ್ಮ ಅಪ್ಪನೇ ಈಗ ನಮ್ಮ ಅಪ್ಪನೇ ಇವ್ರಿಗೆ ಪ್ರಮೋಷನ್ ಮಾಡ್ತವ್ರೆ. ಇಷ್ಟೊತ್ತು ಮಾತಾಡಿದ್ರಲ್ಲ, ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ತಗೊಳ್ಳಿ, ಇಷ್ಟು ಕಮ್ಮಿ ಕೊಡಲ್ಲ ಯಾರು, ತಗೊಳ್ಳಿ ಅಂತವ್ರು ನಮ್ಮ ಅಮ್ಮ ಬ್ಯಾಡಾರಿ ಅಂತ. ನಮ್ಮ ಅಪ್ಪ ತಗೊಳ್ಳಿ ಅಂತ. ಏನ್ಪಾ ಪಾಪ 1,800 ರೂಪಾಯಿ ಹೇಳಿದ್ದನ್ನ ನನಗೋಸ್ಕರ. ಈ ಪಾಪ ಅನ್ನೋ ಬುದ್ಧಿ ನಮ್ಮ ಅಪ್ಪನಿಂದ ನನಗೆ ಬಂದಿರೋದು. ಈಗ ಗೊತ್ತಾಗೋಯ್ತು ನನಗೆ, ಈ ಪಾಪ ಅನ್ನೋ ಬುದ್ಧಿ ನಮ್ಮ ಅಪ್ಪನಿಂದ ಬಂದಿರೋದು ನನಗೆ. ಫ್ರೆಂಡ್ ಆಗ್ಬಿಟ್ಟು ನಮ್ಮ ಅಪ್ಪ ಅವ್ರಿಗೆ ಅವರೇ ಪ್ರಮೋಷನ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್ ಆಗೋಗ್ಬಿಟ್ರು ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ನಾವೆಲ್ಲ ಆಚೆ ಬಂದ್ಬಿಟ್ಟಿದೀವಿ. ನೋಡಿ ಹೀಗೆ ಬರ್ತವ್ರು ನಮ್ಮ ಅಪ್ಪ. ಸೇಮ್ ನಮ್ಮ ಅಪ್ಪನ ಥರ ನಾನು ಪಾಪ ಅಂದ್ಬಿಡ್ತೀನಿ ಗೈಸ್. ಅದೇ ನನಗೆ ದೊಡ್ಡ ಶಾಪ ಗೈಸ್. ಇಲ್ಲಿ ನಮ್ಮ ಅಮ್ಮ 2 ಸ್ಯಾರಿ ತೊಗೊಂಡ್ರು. ಈಗ ವಾಪಸ್ ಹೋಟ್ಲಿಗೆ, ಬಿಕಾಸ್ ಊಟ ಮಾಡಬೇಕು. ಲೆಟ್ಸ್ ಗೋ. ಸೊ ಇದು ನಾವು ಉಳ್ಕೊಂಡಿರೋ ಹೋಟೆಲ್ ಲಾರ್ಡ್ ಪ್ಲಾಜಾ. ಗೈಸ್ ಸೊ ಈಗ ಫಸ್ಟು ಡಿನ್ನರ್ಗೆ ಹೋಗೋಣ ಅಂತ ಡಿನ್ನರ್ಗೆ ಹೋಗ್ತಾ ಇದೀವಿ. ಈಗ ಹೋಟ್ಲು ವಾಪಸ್ ಬಂದ್ವಲ್ಲ, ಫಸ್ಟ್ ಹೊಟ್ಟೆಗೆ ಊಟ ತಿಂದು ಆಮೇಲೆ ರೂಮ್ದು ಕೀ ಇಸ್ಕೊಂಡು ಎಕ್ಸ್ಟ್ರಾ ನಮ್ದು ಇನ್ನೊಂದು ಬನ್ನಿ ಗೈಸ್. ಸೊ ಡಿನ್ನರ್ ಇಲ್ಲಲ್ವಂತೆ, 10th ಫ್ಲೋರಲ್ಲಂತೆ. ರೂಫ್ ಟಾಪ್ ಡಿನ್ನರ್ ಮಾಡೋಕ್ಕೆ ಸೆಟ್ ಮಾಡಿಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಏನಿದೆ ಅಂತ ಗೈಸ್. ಕೆಳಗಡೆಗಿಂತ ಈ ಜಾಗ ಸಖತ್ತಾಗಿದೆ ನೋಡಿ, ಒಳ್ಳೆ ವೈಬ್ ಇದೆ. ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ ಇವತ್ತು ಮಾತ್ರ. ಸಕ್ಕತ್ ಹಸುವಾಗ್ತಿದೆ ನೋಡಿ, ಏನು ಸಖತ್ತಾಗಿದೆ ವೈಬ್ ಗೈಸ್. ಸೊ ಡಿನ್ನರ್ಗೆ ಏನಿದೆ ತೋರಿಸ್ತೀನಿ ಬನ್ನಿ ಈಗ. ಬಿರಿಯಾನಿ, ಅಪ್ಪಪ್ಪ. ಮತ್ತೇನಿದೆ, ಬಾರ್ಬಿಕ್ಯೂ ಚಿಕನ್. ಓಹೋ ಚಿಕನ್ ಕಸಾರ, ಚಿಕನ್ ಬ್ಲ್ಯಾಕ್, ಸ್ಟೀಮ್ ರೈಸ್, ದಾಲ್ ಪಾಲಕ್. ನೀವು ಬೈಕ್ ಕೊಳ್ತಾ ಇರ್ತೀರ, ಅದಕ್ಕೆ ಜಾಸ್ತಿ ಸಹ ತೋರಿಸಲ್ಲ. ನಾವು ಅಪ್ಪ ಆಗಲಿ ಸ್ವಲ್ಪ ಸ್ವೀಟ್ ತಿನ್ಬೇಡಿಪ್ಪ ನೀವು. ಶುಗರ್ಲೆಸ್ ಇದು ಏನು ಹೇಳಿದ್ರಿಪ್ಪ. ನಮ್ಮ ರೈಸ್ ಆಗಲಿ ಹೊಡಿತವ್ರೆ, ನಮ್ಮ ಅಪ್ಪ ಆಗಲಿ ಸೈಡ್ಸ್ ಹೊಡಿತವ್ರೆ. ನಾನು ತಿನ್ಬಿಡ್ತೀನಪ್ಪ ರೈಸ್. ನಾನೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗೇನಿರೋ ಡೈರೆಕ್ಟಾಗಿ ತಿನ್ನೋದಷ್ಟೇ. ನನಗೆ ಇದು ಪದೇ ಎದ್ದೋಗೋದು ಇಷ್ಟ ಆಗಲ್ಲ. ಅದಕ್ಕೆಲ್ಲ ತೊಗೊಂಬಂದು ಇಟ್ಕೊಂಡ್ಬಿಟ್ಟು ತಿನ್ಬಿಡೋದು ಗೈಸ್. ಹೊಟ್ಟೆ ತುಂಬ ತಿಂದು ನನಗೆ ಗುಮ್ಮ ಅಂತಿದ್ದ ತಲೆ. ಆ ರೇಂಜಿಗೆ ತಿನ್ಬಿಟ್ಟಿದ್ದೀನಿ. ಈಗ ನಮ್ಮ ಅಪ್ಪ ಕೆಳಗೆ ಹೋಗಿದ್ದಾರೆ, ನಾವು ಹೋಗ್ತಾ ಇದ್ದೀವಿ ಕೆಳಗೆ. ಕವರ್ ಲೆಟ್ಸ್ ಗೋ. ಲಿಫ್ಟು ಬಂತು. ಒಂದು ಬಾಟ್ಲು, ನೀರು ಬಾಟ್ಲು 65 ರೂಪಾಯಿ ಅಂತ. ಅದು ಸೇಮ್ ಮಿನರಲ್ 20 ರೂಪಾಯಿ ಬಾಟ್ಲು. ನಮ್ಮ ಅಂಗಡಿಯಲ್ಲೇ ಕೊಡ್ತೀವಿ 20 ರೂಪಾಯಿ. ಇದು ನೋಡಿ 65 ರೂಪಾಯಿ. ಟ್ರಿಬಲ್ ಇಲ್ಲ. ಫ್ಯಾಮ್. ಸೊ ಇದು ಡೇ 2. ನಾವು ನಿನ್ನೆ ರಾತ್ರಿ ಊಟ ಡಿನ್ನರ್ ಮುಗಿಸ್ಕೊಂಡು ಬಂದು ಮಲ್ಕೊಂಡು ಈಗ ಎದ್ದು ನಾನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡಿದ್ಮೇಲೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ಶೂಟ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಮುಂಚೆ ಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಆ ಶೂಟ್ಗೆ ಹೋಗಬೇಕು. ನಡ್ರಿ ಇಲ್ಲಿಂದ ಹೊರಡೋಣ. ಫಸ್ಟು ಕಾರ್ಡ್ ಎತ್ಕೊಂಡಿದ್ದಾರೆ ನಮ್ಮ ಅಮ್ಮ. ಈಗ ಯಾಕೆ ಹಾಕ್ತೀರಾ ಕಾರ್ಡ್? ಕ್ಲಾಕ್ ಹಾಕಿದ್ಮೇಲೆ ಮತ್ತೆ ಕಾರ್ಡ್ ಹಾಕ್ತಾರೆ. ಸೊ ಬನ್ನಿ ಲಂಚ್ಗೆ ಹೋಗೋಣ. ನಮ್ಮ ಅಪ್ಪ ಎಲ್ಲೂ ಕೆಳಗೆ ಹೋಗಿದ್ದಾರಂತೆ ಟೂತ್ ಪೇಸ್ಟ್ ಮತ್ತು ಪೇಸ್ಟ್ ತರೋಕ್ಕೆ. ಇಲ್ಲೇ ಸಿಗುತ್ತೆ, ನಾನು ಮಲ್ಕೊಂಡಿದ್ದೆ ಆ ಗ್ಯಾಪಲ್ಲಿ. ಆಮೇಲೆ ನಾನು ಹೇಳಿದೆ ಇವರೇ ಕೊಡ್ತಾರೆ, ಫೋನ್ ಮಾಡಿದ್ರಿ ಅಂತ.
ಅವ್ರು ತಂದು ಕೊಟ್ಟರು. ಗೈಸ್ ನಾನು ಮಾತಾಡ್ತಿದ್ದೆ ಕಾಲಲ್ಲಿ, ನಮ್ಮ ಅಪ್ಪ ಅಮ್ಮ ಲಿಫ್ಟಲ್ಲಿ ಹಂಗೇ ಹೋಗ್ಬಿಟ್ರು ಮೇಲೆ. ಈಗ ನಾನು ಇಲ್ಲೇ ಕಾಯ್ತಾ ಇದ್ದೀನಿ ಒಬ್ಬನೇ. ಗೈಸ್ ಲಂಚಿಗೆ ಅಂದರೆ 10th ಫ್ಲೋರ್ ನಾನು ಹಿಂಗೋ ಮಾಡ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ಲಂಚೇ ಇಲ್ಲ, ಕೆಳಗಿರೋದು. ಎಲ್ಲಿದೆ ಸ್ವಿಮ್ಮಿಂಗ್ ಪೂಲು? ಇನ್ನೂ ಹೆಂಗೆ ಹೋಗ್ಬೇಕು ಅದಕ್ಕೆ? ಇಲ್ಲೆಲ್ಲ ನಮ್ಮ ಅಪ್ಪ ಸ್ವಿಮ್ಮಿಂಗ್ ಪೂಲ್ ನೋಡೋರಂತೆ, ನೋಡ್ಕೊಂಡು ಬರೋಣ ಬನ್ನಿ. ವೇಟ್ ಸ್ವಿಮ್ಮಿಂಗ್ ಪೂಲ್ ಗಾಡಿ ಹೊಡಿತಾ ಇದೆ. ನಿಮಗೆ ನನ್ನ ವಾಯ್ಸ್ ಕೇಳಿಸಿದೆಯಲ್ಲ ಗೊತ್ತಿಲ್ಲ. ಫೈನಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ನಮ್ಮದು ನಾವು ಬರೋಷ್ಟು ಅರ್ಧ ಮ್ಯಾಕ್ಸ್ ಟು ಮ್ಯಾಕ್ಸ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೇನಿದೆ ಅದನ್ನ ಅರ್ಧ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ನಮ್ಮ ಶೂಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಇಬ್ಬರು. ಗೈಸ್ ನಾವು ಶೂಟ್ಗೆ ಹೋಗ್ಬೇಕು. ಇವಾಗ ನಾವು ಶಾಪಿಂಗ್ ಬಂದಿದ್ದೀವಿ ಅಂತೇಳಿ ಅದು ಬೇರೆ ಅಂಗಡಿ ಕರ್ಕೊಂಡು ಬಂದ್ಬಿಟ್ಟವ್ರು. ಹತ್ತು ಸಿ ಗೈಸ್ ಯಾವುದೋ ಒಂದು ದೊಡ್ಡ ಜಾಗ ಇದು. ಇಲ್ಲಿಗೆ ನಾವು ಬಂದಿದ್ದೀವಿ ಪ್ರಮೋಷನ್ ಶೂಟ್ಗೆ. ಸೊ ಲಗೇಜ್ ಏನು ಅಪ್ಡೇಟ್ ಎಲ್ಲ ಹೇಳ್ತೀನಿ. ಗೈಸ್ ನಮ್ಮ ಕನ್ನಡದವ್ರು ಸಿಗೋರು ನೋಡಿ. ಗೈಸ್ ಇಡೀ ಜಾಗನೇ ಒಬ್ಬಂದಂತ ನೋಡಿ. ಈಗ ಇಲ್ಲಿ ಶೂಸ್ ತೆಗೆದ್ಬಿಟ್ಟು ಇಟ್ಬಿಟ್ಟು ಹೋಗೋದು. ಸೊ ಲಗೇಜ್ದು ಅಪ್ಡೇಟ್ ಏನು ಅಂದರೆ, ಲಗೇಜು ಕಾಲ್ ಮಾಡಿದ್ದೆ ಅವ್ರಿಗೆ. ಅವ್ರನ್ನ ಹೇಳಿದ್ರು ಅದು ಪ್ರೊಸೀಜರ್ ಇರುತ್ತೆ, ಏನಾದ್ರು ಸಿಕ್ಕಿದೆ ಅಂದರೆ ಲೈಟರ್ ಗೀಟರು ಅವ್ರು ಅದನ್ನು ಬ್ಯಾಗ್ನ ಎತ್ತಿ ಇನ್ನೊಂದು ಪ್ರೊಸೀಜರ್ಗೆ ಹಾಕಿ 3-4 ಸರಿ ಚೆಕ್ ಆಗುತ್ತೆ. ಸೊ ಆ ಪ್ರೊಸೀಜರಲ್ಲಿ ಲೇಟ್ ಆಗಿದೆ, ಅದಕ್ಕೆ ಬ್ಯಾಗ್ನ ಕಳಿಸಿಲ್ಲ ಅಂದರು. ಅದಕ್ಕೆ ಈಗ ನಮ್ಮ ತಪ್ಪೇನಿದೆ, ಏನಾದರೂ ಮಾಡಿ ಅಂದರೆ ಇವತ್ತೊಂದು ಫ್ಲೈಟ್ ಬರ್ತಿದೆ ಸೇಮ್ ಟೈಮ್ಗೆ. ನಾವು ದಿನ ಯಾವ ಫ್ಲೈಟ್ ಟೈಮ್ ಬಂದ್ವಿ ಆ ಟೈಮ್ಗೆ ಇವತ್ತೊಂದು ಫ್ಲೈಟ್ ಬರುತ್ತೆ. ಆ ಫ್ಲೈಟಲ್ಲಿ ಹಾಕ್ಬಿಟ್ಟು ಕಳಿಸ್ತಾರಂತೆ. ಸೊ ಅದನ್ನು ನಾವೇ ಹೋಗಿ ರಿಸೀವ್ ಮಾಡಬೇಕು ಏರ್ಪೋರ್ಟ್ಗೆ. ನಾನೀಗ ಶೂಟಲ್ಲಿ ಇರ್ತೀನಿ, ಗೊತ್ತಿಲ್ಲ ಏನಾಗಿದೆ ಅಂತ. ನಮ್ಮ ಅಪ್ಪ ಅಮ್ಮಂಗೆ ಯಾರನ್ನಾದ್ರು ಕಳಿಸ್ಬೇಕು. ನಂದು ಶೂಟ್ ಮುಗಿಯೋವರೆಗೂ ನಾನು ಹೋಗೋಕ್ಕಾಗಲ್ಲ. ಇವತ್ತು ಇಡೀ ದಿನ ಇಲ್ಲೇ ಮುಗ್ದೋಗುತ್ತೆ. ಸೊ ಮೀಲಲ್ಲಿ ಏನಿದೆ ನೋಡೋಣ. ನೋಡಿ ಅಲ್ಲಿದೆ ನೋಡಿ, ಜೀರಾ ರೈಸು, ಪನ್ನೀರು, ಚಪಾತಿ ಮತ್ತು ಒಂದೆರಡು ಗ್ರೇವಿ, ಉಪ್ಪಿನಕಾಯಿ, ದಾಲು, ಮಜ್ಜಿಗೆ, ಮೊಸರು. ನೋಡಿ ಇಷ್ಟೆಲ್ಲ ಇದೆ. ಏನು ಫಾಸ್ಟಾಗಿ ಮಾಡ್ತಾರೆ ನೋಡಿ ಕೆಲಸ. ಅವ್ರ ಬಾಕ್ಸು ನೋಡ್ತಾ ಇರಿ. ಅವ್ರು ಕೈಗೆಲ್ಲ ಪ್ಲಾಸ್ಟರ್ ಹಾಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಗಾಯ ಆಗಿದೆ ಕೈಯವ್ರಿಗೆ. ಇವರು ಕೆಳಗಡೆ ಮಾಡ್ತಾ ಇದ್ದಾರೆ, ಅವರು ಮೇಲ್ಗಡೆ ಕ್ಯಾಪ್ ಮಾಡ್ತಾರೆ ನೋಡಿ. ಈಗ ನೋಡಿ ಹೆಂಗೆ ನೋಡ್ಕೊಂಡು ನಿಂತವ್ರೆಲ್ಲ ಇಲ್ಲಿ, ಅದನ್ನು ಹೆಂಗೆ ನೋಡ್ಕೊಂಡು ನಿಂತವ್ರು. ಗೈಸ್ ಫೈನಲಿ ಇಲ್ಲಿ ಶಾಪಿಂಗ್ ಮುಗಿಸಿ ಇಲ್ಲಿ ನೋಡಿ ಗೈಸ್ ಯಾವ ರೇಂಜಿಗೆ ಎಕ್ಸ್ಪೋರ್ಟ್ ಮಾಡ್ತವ್ರೆ ಬಟ್ಟೆಗಳನ್ನ. ಎಲ್ಲ ಬಟ್ಟೆ ಗೈಸ್. ಸೊ ಶಾಪಿಂಗಿಂದ ಹೊರಟಿದ್ದೀವಿ ಈಗ ಮತ್ತೆ ವಾಪಸ್ ಹೋಟೆಲ್ಗೆ. ಸೊ ಶೂಟ್ ಮುಗಿಸಿ ಫೈನಲಿ ವಾಪಸ್ ರೂಮಿಗೆ ಬಂದಿದ್ದೀವಿ. ಆ್ಯಂಡ್ ಈಗ ರೂಮಲ್ಲಿ ಕಾಫಿ ಆರ್ಡರ್ ಮಾಡಿದ್ದೀವಿ. ನಾನು ನಮ್ಮ ಅಪ್ಪ ಅಮ್ಮ ಈಗ ಕಾಫಿ ಕುಡಿದು, ನನಗೆ ಏರ್ಪೋರ್ಟಿಂದ ಕಾಲ್ ಬಂದಿತ್ತು, ಅಲ್ಲೋಗಿ ನಾನು ಬ್ಯಾಗೇಜ್ ಪಿಕಪ್ ಮಾಡಬೇಕು. ಫೈನಲಿ ಇದೇ ವ್ಲಾಗಲ್ಲೇ ನೀನು ಬ್ಯಾಗೇಜ್ ತೊಗೊಳೋದನ್ನು ತೋರಿಸ್ತೀನಿ. ಈಗ ಸ್ವಲ್ಪ ತಿಂದು ಈಗ ಕಾಫಿ ಕುಡಿದು ಹೊರಡೋಣ. ಗೈಸ್ ಸೊ ಕಾಫಿ ಕುಡಿದು ಇವಾಗ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ಗೆ ನನ್ನ ಸೂಟ್ ಕೇಸ್ ಎತ್ಕೊಂಬರಕ್ಕೆ. ಇಲ್ಲಿ ಸಖತ್ ನಾಯ್ಸ್ ಇದೆ ನೋಡಿ, ಫುಲ್ ಬ್ಯುಸಿ ಏರಿಯಾ. ಗೈಸ್ ಸೊ ಫೈನಲಿ ಆಟೋ ಬಂದಿದೆ. ಬೆಸ್ಟ್ ಪಾರ್ಟ್ ಏನು ಅಂದರೆ ಇದ್ರಲ್ಲಿ ಕ್ಯಾಬಲ್ಲಿ ಹೋಗಬೇಕು ಅಂತೇನಿಲ್ಲ, ಏರ್ಪೋರ್ಟ್ಗೆ ಆಟೋಲು ಹೋಗ್ಬೋದು. ನಾನು ಇಬ್ಬರು ಹೋಗ್ತಾ ಇದ್ದೀವಿ ಲಗೇಜ್ ಎತ್ಕೊಂಬರಕ್ಕೆ. ಜೀಪ್ ಟೈರ್ ನೋಡಿ ಹೆಂಗಿದೆ, ಎಲ್ಲ ಆಲ್ಟ್ರ್ ಮಾಡ್ತಿರೋ ಜೀಪು. ಸೊ ಫೈನಲಿ ಈಗ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಗೈಸ್ ಸೊ ಇದೇ ಲೊಕೇಶನ್ನು. ಧನುಷ್ ಇವಾಗ ಏನು ಮಾಡಿದ್ಲು ಗೊತ್ತಾ, ಇವಾಗ ಎಲ್ಲೂ ಏನು ಹೋಗೋದಿಲ್ವಲ್ಲ ಸ್ಯಾಮ್, ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಯಾವ್ದಾದ್ರು ನಾರ್ಮಲ್ ಬಟ್ಟೆ ಹಾಕೊಂಡು ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಹೇಳು ಅಂದ್ಲು. ನಾನು ಕಾಲ್ ಮಾಡಿ ಪಪ್ಪ ಯಾವ್ದಾದ್ರು ನಾರ್ಮಲ್ ಬಟ್ಟೆ ಹಾಕೊಂಡು ರೆಸ್ಟ್ ಮಾಡಿ, ಹೆಂಗೂ ಹೋಗಂಗಿಲ್ಲ, ಈಗ ಹೋಗಿ ಡಿನ್ನರ್ ಮಾಡೋದಷ್ಟೇ ಅಂತ ಹೇಳಿದೆ. ನಮ್ಮ ಅಪ್ಪ ಅಮ್ಮ ಸೂಟ್ ಕೇಸ್ ತೊಗೊಳಕ್ಕೆ ಇಲ್ಲಿಗೆ ಬಂದಿರೋದು ನಾವು. ಅವ್ರ ಹತ್ರ ಫಸ್ಟ್ ಪಾಯಿಂಟ್ ಬಟ್ಟೆ ಇಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ಉರಿಸ್ದಂಗೆ ಧನುಶ್ರೀಯಿಂದ. ಸೊ ಫೈನಲಿ ನಾವು ಈಗ ಬಂದಿದ್ದೀವಿ ಏರ್ಪೋರ್ಟಿಗೆ. ಆ್ಯಂಡ್ ಇಲ್ಲಿ ಲಗೇಜಿಗೆ ಇಲ್ಲಿ ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹತ್ರ ಬನ್ನಿ ಅಂತ ಹೇಳಿದರು. ಸೊ ನಾನಂತೂ ಲೈಫಲ್ಲಿ ಏನೇ ಆದ್ರೂ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಂತೂ ಬುಕ್ ಮಾಡೋದೇ ಇಲ್ಲ ಫಾರ್ ಶ್ಯೂರ್. ಸೊ ಈ ಪ್ರೊಸೀಜರ್ ನಡೀತಿದೆ. ಆ್ಯಂಡ್ ಅದೇ ನಮ್ಮ ಬ್ಲ್ಯಾಕ್ ಕಲರ್ ಬ್ಯಾಗ್. ಸೊ ಫೈನಲಿ ಅವರ್ ಸೂಟ್ ಕೇಸ್ ಈಸ್ ಹಿಯರ್. ಥ್ಯಾಂಕ್ ಯು. ಇದೇ ಸೂಟ್ ಕೇಸೇ ಅಂದ್ಕೊಂಡಿದ್ದೀನಿ. ಈಗ ಮನೆಗೆ ಹೋದ್ಮೇಲೆ ನೋಡಬೇಕು ಇದೇನಾ ಅಂತ. ರೂಮ್ಗೆ ಹೋದ್ಮೇಲೆ. ಗೈಸ್ ಸೊ ನಾವು ಯಾವ ಆಟೋಲ್ಲಿ ಬಂದ್ವಿ ಅದೇ ಆಟೋಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಅವ್ರಿಗೆ ಹೇಳಿದ್ವಿ ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ. ಮತ್ತೆ ಇನ್ನೊಂದು ಆಟೋ ಹುಡ್ಕೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಅದೇ ನಾನು ಹೇಳ್ದಂಗೆ ಬೆಸ್ಟ್ ಪಾರ್ಟ್ ಏನು ಅಂದರೆ ಇಲ್ಲಿ ಆಟೋ ಅಲೋವ್ ಮಾಡೋದು. ಗೈಸ್ ಸೊ ಫೈನಲಿ ಸೂಟ್ ಕೇಸ್ನ ಹೆಂಗೋ ಫಿಕ್ಸ್ ಮಾಡಿ
ಹೋಗ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಧನುಶ್ರೀ ನನ್ನ ಜೊತೆ ಬಂದಿದ್ದಕ್ಕೆ ಸೂಟ್ ಕೇಸ್ ತರೋಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ಸೊ ವಾಪಸ್ ಹೋಗ್ತಾ ಇದೀವಿ ಹೋಟೆಲ್ಗೆ. ಬಟ್ ಏನಾಗಿದೆ ಅಂದ್ರೆ ನನ್ನ ಆಧಾರ್ ಕಾರ್ಡ್ನ ಏರ್ಪೋರ್ಟಲ್ಲೇ ಮರ್ತ್ಬಿಟ್ಟಿದ್ದೀನಿ ಇವತ್ತು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಆ್ಯಂಡ್ ಮತ್ತೆ ಅದೇನು ಅಂತ ಹೇಳ್ತೀನಿ ಅದ್ರ ಕತೆ. ಬಟ್ ನಮ್ಮ ಫೋನ್ ಮಾಡಿದ್ರು, ಅವ್ರಿಗೆ ನಂದು ಆಧಾರ್ ಕಾರ್ಡು ಆಟೋಯಿಂದ ಹಾರೋಗ್ಬಿಟ್ಟಿದೆ ಅಂತ ಹೇಳಿದ್ದೀನಿ. ಈಗ ಏನು ಹೇಳ್ತಾರೆ ನೋಡೋಣ ಬನ್ನಿ. ಸೊ ಎತ್ಕೊಂಡು ಹೋಗ್ತಾ ಇದ್ದಾರೆ ಲಗೇಜು. ಫೈನಲಿ ಹೋಟೆಲ್ ರೀಚ್ ಆಗಿದ್ದೀವಿ ನಾನು ಶ್ರೀ. ಈಗ ಡಿನ್ನರ್ಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಸೊ ರೂಮ್ ಬುಕ್ ಮಾಡಿದ್ದೀವಿ. ಯಾರೋ ಹೊಸೊಬ್ರು ಕೂತ್ಕೊಂಡವ್ರೆ. ಸರ್ ಯು ಹ್ಯಾವ್ ಟು ಬುಕ್ ದ ರೂಮ್ ಅಂತವ್ರೆ. ನಾನು ಇದೇನಪ್ಪ ಇವರು ಅಂದ್ಕೊಂಡೆ. ಫೈನಲಿ ತೊಗೊಂಡಿದ್ದೀವಿ. ಆ್ಯಂಡ್ ಅದು ಬಿಟ್ಟರೆ ನಮ್ಮ ಅಮ್ಮಗೆ ಇನ್ನೂ ಎಷ್ಟು ಗಾಬರಿ ಆಗಿದ್ದಾರೆ ಅಂದರೆ ನಂದು ಆಧಾರ್ ಕಾರ್ಡ್ ಕಳ್ದೋಗಿದೆ ಅಂದಿದ್ದಕ್ಕೆ ಅವ್ರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಏನು ಮಾಡಬೇಕು ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತೆಲ್ಲ ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಫೋನ್ ಮಾಡಿಬಿಟ್ಟು ನಿನ್ನ ಹತ್ರ ಫೋಟೋ ಇದೆಯಾ ಅಂದ್ರೆ ಹ್ಞೂ ಅಂದೆ. ಹಂಗಾರೆ ಪ್ರಿಂಟ್ಔಟ್ ತೊಗೊಂಬಂದ್ರೆ ತಲೆ ಕೆಡ್ಸ್ಕೊಬೇಡ ನೀನು ಬಾ ಅಂದರು. ಸರಿ ಆಯಿತು ಅಂದೆ. ಈ ಪ್ರ್ಯಾಂಕ್ ಮಾಡೋಕ್ಕೆ ಪ್ಲ್ಯಾನ್ ಕೊಟ್ಟಿದ್ದು ಧನುಷ್ ಇಮಾಮ್. ನೀವು ವ್ಲಾಗ್ ನೋಡ್ತಿದ್ರೆ ಇವಳೆ ಬಾಯವಾಗಿದೆ. ಸೊ ಫೈನಲಿ ಅಪ್ಪ ಅಮ್ಮ ಲಗೇಜ್ ತೊಗೊಂಡು ರೂಮ್ ಮುಂದೆ ಬಂದಿದ್ದೀನಿ. ಮಿಸ್ಟರ್ ಕಿರಣ್ ಅವರೇ ತಗೊಳ್ಳಿ, ನೀವು ಮಾಡಿದ ಕೆಲಸಕ್ಕೆ. ಆಯ್ತು, ನಾನ್ ಮಾಡಿದೆ ಮತ್ತೆ. ಓಕೆ, ಆಧಾರ್ ಕಾರ್ಡ್ ಕರ್ಕೊಂಡ್ ಬಂದಿದ್ದು ಗೈಸ್. ನಾ ಅಪ್ಪನಿಂದ ನನ್ನ ಆಧಾರ್ ಕಾರ್ಡ್ ಕಳ್ದೋಗಿದ್ದು. ಅವ್ರು ಇದನ್ನ ಮಾಡಿರ್ಲಿಲ್ಲ ಅಂದ್ರೆ ಇದು ನನ್ನ ತರೋ ಸಿಚುವೇಶನ್ ಅಲ್ಲಿ ಇರ್ತಿರ್ಲಿಲ್ಲ. ಈಗ ಏನ್ ಹೇಳ್ತೀನಿ, ನಂದು ಆಧಾರ್ ಕಾರ್ಡ್ ಕಳ್ದೋಗಿದ್ಯಲ್ಲ. ಹಾಕೊಂಡ್ ಬಿಡವ ಗೈಸ್. ಅಮ್ಮಂಗೆ ನಾನು ಪ್ರ್ಯಾಂಕ್ ಮಾಡಿದೆ. ಪ್ರ್ಯಾಂಕ್ ಏನ್ ಭಯ ಏನಾಗಿಲ್ಲ, ಯಾಕಂದ್ರೆ ಹೆಂಗೋ ಎಮರ್ಜೆನ್ಸಿ ವಾಟ್ಸಪ್ ಅಲ್ಲಿ ಇತ್ತು. ಎಕ್ಸ್ರಾ ಹೋಗಿ ಒಂದ್ ಜೆರಾಕ್ಸ್ ತಗೊಂಡ್ರೆ ಎಕ್ಸ್ಟ್ರಾ ತಗೋತಾರಂತೆ. ಗೈಸ್ ಆಕ್ಚುಲ್ ಆಗಿ ಏನಾಗಿದೆ, ನಂದು ಆಧಾರ್ ಕಾರ್ಡು ಏರ್ಪೋರ್ಟ್ ಅಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ. 10th ಇಸ್ಕೋಬೇಕು ಹೋಗ್ಬಿಟ್ಟು. ಹೋಗ್ತಾ ಚೆಕ್ ಇನ್ ಮಾಡ್ಬೇಕಾರೆ ಹಿಂಗೂ ಆಧಾರ್ ಕಾರ್ಡ್ ಕೇಳಕ್ಕೆ ಹೇಳ್ತಾರೆ. ಅವಾಗ ಓಡೋಗ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇಸ್ಕೊಂಡ್ಬಿಡೋದು. ಹೇಳ್ದೆ, ಅವರೇ ಫೋನ್ ಮಾಡಿ ಹೇಳಿದ್ರು ನೀವು ಆಧಾರ್ ಕಾರ್ಡ್ ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ. ಅಯ್ಯೋ ಮತ್ತೆ ಹೋಗೋಕ್ಕಾಗಲ್ಲ, ಅರ್ಧ ದೂರ ಬಂದ್ಬಿಟ್ಟಿದ್ದೆ. ಇಲ್ಲಿ ಟ್ರಾಫಿಕ್ಕು ಸಖತ್ತಾಗಿದೆ. ಅದಕ್ಕೆ ನೋಡಿ ಟ್ರಾಫಿಕ್ ನೋಡಿ, ಇಲ್ಲಿ ಆಚೆ ಸಖತ್ ಕ್ರೌಡ್ ಓಡಾಡ್ತಾನೆ ಇದೆ. ಅದಕ್ಕೆ ಬೇಡಪ್ಪ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ವಿ. ಗೈಸ್ ಈಗ ನಾವು ಡಿನ್ನರ್ಗೆ ಬಂದ್ವಿ ಮತ್ತೆ. ಆ್ಯಂಡ್ ನೋಡಿ ಗೈಸ್, ನೋಡಿ ಡಯಟ್ ಮಾಡೋರು ಪ್ಲೇಟಲ್ಲಿ ಇಡ್ಸ್ಕೊಂಡಿರೋದು ನೋಡಿ. ಎಲ್ಲಿ ನೋಡಿ ಕೈ ಬಿಡಂಗೆ ಇಲ್ಲ. ನಮ್ಮ ಅಪ್ಪ ನೋಡಿ ಎಷ್ಟು ಡೀಸೆಂಟು. ಪಾಪ ನಾನು ತಿಂತೀನಿ ಗೈಸ್, ಹೊಟ್ಟೆ ಹಸ್ವಾಗ್ತಿದೆ. ಡಿನ್ನರ್ ಮುಗಿಸ್ಕೊಂಬಂದು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ವ್ಲಾಗ್ನ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಸೂಟ್ ಕೇಸ್ ಸಿಕ್ತು, ಅದೇ ಖುಷಿ ಆಗಿದೆ ಅನ್ಕೋತೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ವಾಟ್ಸಪ್ ವ್ಲಾಗ್. ಇವತ್ತಿನ ಬೆಸ್ಟ್ ಮೂಮೆಂಟ್ ಏನು ಅಂದರೆ ಒಂಥರ ಖುಷಿ ಇದೆ. ನಾವು ಅಪ್ಪ ಅಮ್ಮ ನಾನು ಇಲ್ಲಿ ಕರ್ಕೊಂಬಂದಿದ್ದು ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡ್ತಿರೋದು. ಸೊ ದಿಸ್ ಇಸ್ ದ ಬೆಸ್ಟ್ ಮೂಮೆಂಟ್.